ಇವತ್ತು ಸೇರಿರೋದು ಕುಮಾರೇಶ್ ಅಂತ ಇವರು. ಅದಕ್ಕೆ ಈ ರಾಜು ಅನ್ನೋ ಹುಡುಗ ಫೋನ್ ಮಾಡ್ತಾರೆ ನನಗೆ ಇವ್ರ ಪರವಾಗಿ. ಫೋನ್ ಮಾಡಿದ 1 ಅವರ್ಗೆ ನಾನು ಯಲಹಂಕ ಪೊಲೀಸ್ ಸ್ಟೇಷನ್ ಬರ್ತೀನಿ, ಒಂದು 5:30. ಇವ್ರನ್ನ 112 ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. 112 ಗಾಡಿಯಲ್ಲಿ ಪೊಲೀಸ್ ಕ್ಲಿನಿಕ್ ಮುಂದೆ ಬಂದು ಪೇಷಂಟ್ ಇಂದ 2 ಡ್ರಿಪ್ ಹಾಕಿರ್ತಾರೆ. ಆ ಡ್ರಿಪ್ನ ಕಿತ್ತಿ ಇಬ್ಬರು ವಕೀಲರನ್ನ ತಿಳ್ಕೊತಾರೆ, ಕೋರ್ಟ್ ಹಾಕಿರ್ತಾರೆ. ಅವರು ಅಂದ್ರೆ ಇವ್ರನ್ನ ಕರ್ಕೊಂಡೋಗಿ ಗಾಡಿಯಲ್ಲಿ ಹಚ್ಕೊಂಡು ಹೋಗ್ತಾರೆ. ಹಚ್ಕೊಂಡು ಹೋದಾಗ ಕ್ಲಿನಿಕ್ ಮುಂದೆ ಹಚ್ಕೊಂಡು ಹೋದ್ರೆ ಏನಾಗುತ್ತೆ ಮಾನ. ಮತ್ತೆ 2 ಪೇಷಂಟ್ ಡ್ರಿಪ್ ಪೇಷಂಟು, ಇನ್ನ ಬೇರೆ ಪೇಷಂಟ್ಸ್ ಇದ್ದಾರೆ. ಅವರು ಫೋರ್ಸ್ ಮಾಡ್ತಾರೆ ಅವ್ರಿಗೆ, ಯಾರಿಗೆ 112ದವರಿಗೆ. ಕಾನೂನು ಏನ್ ಹೇಳುತ್ತಂದ್ರೆ ಯಾವುದೇ ವ್ಯಕ್ತಿನ ಡಾಕ್ಟರ್ನ ನೋಟಿಸು ಕಂಪ್ಲೇಂಟ್ ಆದ್ರೆ ನೋಟಿಸ್ ಕೊಟ್ಟು ಕಂಪ್ಲೇಂಟ್ ಆದ್ರೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗೋದಲ್ಲ, ಅವರೇ ಬರೋದವರು. ಅವ್ರ ಲಾಯರ್ ಸಮೇತನೋ ಅಥವಾ ಅವ್ರ ಮುಖಂಡರ ಸಮೇತ ಅವ್ರ ಲೀಡರ್ ಸಮೇತ ಹೋಗ್ಬೇಕಾಗಿರೋಂಥದ್ದು. 5:30 ಹೋದ ತಕ್ಷಣನೇ ನಾನು ಕೇಳ್ತೀನಿ, ನಿಮ್ಗೆ ಯಾವನು ಕರ್ಕೊಂಬ ಅಂತ ಕಾನೂನು ಏನ್ ಹೇಳುತ್ತೆ. ಆಮೇಲೆ ಒಳಗಡೆ ಹೋದ ತಕ್ಷಣ ಇವ್ರು ಸ್ಟೇಷನ್ ಒಳಗಡೆ ಹೋದ ತಕ್ಷಣ ಇವ್ರಿಗೆಲ್ಲ ಅಡ್ವೈಸ್ ಮಾಡಿರ್ತೀನಿ. ಎಲ್ಲರೂ ವಿಡಿಯೋ ಮಾಡಿ ಆಡಿಯೋ ಮಾಡಿ ಗುಪ್ತಾಗಿ. ಇವನು ಆಡಿಯೋ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ವಿಡಿಯೋ ಮಾಡ್ತಾ ಇರ್ತಾನೆ. 10 ಲಕ್ಷ ಕೊಡಿ, 7 ಲಕ್ಷ ಕೊಡಿ ಅಂತ ಡಿಮಾಂಡ್ ಎಲ್ಲಾಗುತ್ತೆ. ಅದು ಅಲ್ಲಿ ಅವನು ಮತ್ತೆ ಇನ್ನಿಬ್ಬರು ಲೇಡಿಗಳು ಡೀಲಿಗೆ ಇಳಿಸ್ಬಿಡ್ತಾರೆ 10 ಲಕ್ಷಕ್ಕೆ. ಅದ್ರಲ್ಲಿ ಮಿನಿಮಮ್ ಆದ್ರೆ 7 ಲಕ್ಷ ಆದ್ರೂ ಕೊಡಿ ಅಂತ. ಆ ಆಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ ಆ ಹೆಣ್ಮಕ್ಳು ಇವ್ರು ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಡಾಕ್ಟ್ರೆ, ಇಬ್ರು ಹೆಣ್ಮಕ್ಳು, ಒಬ್ಬ ಡಾಕ್ಟರ್ ಇನ್ನೊಬ್ರು ಇಬ್ಬರ ಜೊತೆ 3 ಜನ ಇದ್ರು. ಇಬ್ರು ಹೆಣ್ಮಕ್ಳು ಆಟ ಆಡಿರೋದು ಫುಲ್ಲು. ಅವರೇ ಮೊಬೈಲ್ ಕಿತ್ಕೊಂಡ್ರೆ ಒಂದು ಮೊಬೈಲ್ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ಯಾವ ಲೆವೆಲ್ ಇದ್ದಾರೆ ಅಂತ, ಏನೋ ನೀವು ಎಷ್ಟು ಹುಷಾರಾಗಿರ್ಬೇಕಂತ. ಹೆಣ್ಮಕ್ಳೇ ಕ್ಲಿನಿಕ್ಗೆ ಬಂದು, ನಮ್ಮ ಕ್ಲಿನಿಕ್ಗೆ ಬಂದು, ನಕಲಿ ಪೇಷಂಟ್ ಅವ್ರ ಪೇಷಂಟ್ ಅಲ್ಲ, ಅವ್ರಿಬ್ರು ಬಂದು ಕೋರ್ಟ್ ಹಾಕೋದಿಲ್ಲ. ಫಸ್ಟ್ ನನಗೆ ತಲೆನೋವು ಆಗ್ತಾ ಇದೆ, ಒಂದು ಇಂಜೆಕ್ಷನ್ ಕೊಡಿ ಅಂತ. ಏನ್ ಇಂಜೆಕ್ಷನ್ ಕೊಡ್ತೀರಾ ಅಂತ ಅವ್ರು ಬೇರೆ ಕೇಳ್ತಾರೆ. ಡೈಕ್ಲೋ ಅಂತ ಅಂತಿದ್ದಾರೆ. ಡೈಕ್ಲಾನ ಅಥವಾ ನಿಮ್ಗೆ ಏನಾದ್ರು ತೊಂದರೆ ಇದೆ ಡ್ರಾಮ್ಜಾಕ್ ಕೊಡ್ತೀನಿ ಅಂತ ಹೇಳಿ ಇವ್ರು ಪಟ್ಟೆಲ್ಲ ಇಂಜೆಕ್ಷನ್ ಇನ್ನೇನು ಮಾಡಿಲ್ಲ. ಅಲ್ಲಿ ಪೇಷಂಟ್ಸ್ಗೂ ಏನೂ ಆಗಿಲ್ಲ. ಆಗದೆ ಇದ್ರೆ ಇದು ಸ್ಟೋರಿ ಆಗಿರೋಂಥದ್ದು. ನಾನು ಸ್ಟೇಷನ್ಗೆ ಹೋದ್ಮೇಲೆ, ಸ್ಟೇಷನ್ ಅಲ್ಲಿ ಕೇಳಿದೆ, ನಾನು ಸ್ಟೇಷನ್ ಹೋದ್ಮೇಲೆ ಕೇಳಿದಾಗ ಏನಾಯ್ತು ಅಂತ. ಈ ಡಾಕ್ಟರ್ ನಮ್ಗೆ ಪರಿಚಯ ಇಲ್ಲಲ್ಲ, ಈಗ ಪರಿಚಯ ಇದ್ದಾರ ಬಿಟ್ಟಾರ ಸಂಬಂಧ ಇಲ್ಲ. ಈಗ ನನಗೆ ನೀವು ಪರಿಚಯ, ನನಗೆ ಯಾರು ಇಲ್ಲ. ನನಗೆ ನೀವು ವಾಲಂಟಿಯರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ, ನಮ್ಮ ಕೆಲಸಗಳನ್ನ ನೋಡಿದ್ರೆ, ಮೀಟರ್ ಇರೋನು ನೇರವಾಗಿ ಮಾತಾಡಿ ಸ್ಪಾಟಲ್ಲೇ ಕೆಲಸ ಮಾಡಬೇಕು. ಯಾವುದೇ ಸ್ಟೇಷನ್ ಆಗಿರಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಕೋರ್ಟ್ ಆಗಲಿ, ಎಲ್ಲೋ ಹೋಗ್ಲಿ, ಎಲ್ಲೋ ಲೀಡರ್ ಹತ್ರ ಹೋದಾಗ ನೇರವಾಗಿ ಸ್ಪಾಟಲ್ಲೇ ಏನಾಗುತ್ತೆ ಜನರ ಮುಂದೆ ಗೊತ್ತಾಗುತ್ತೆ ಓಪನ್ ಆಗಿ. ಇಲ್ಲ ನಾವು ಹೋಗಿ ಮೆಮೊರಂಡಮ್ ಕೊಡ್ತೀವಿ, ಪತ್ರ ಕೊಡ್ತೀವಿ, ಅವನಿಗೆ ಹೇಳಿದೀವಿ, ಇವನಿಗೆ ಹೇಳಿದೀವಿ ಅಂದ್ರೆ 25 ವರ್ಷ ಆಯ್ತು ಈ ಕತೆ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕಾಗಿ ಡಾಕ್ಟರ್ಸ್ಗೆ ಯಾರಿಗೂ ಆ ಪೇಷನ್ಸ್ ಇಲ್ಲ. ಸ್ಪಾಟಲ್ಲಿ ಏನಾಗುತ್ತೆ 1ರಲ್ಲಿ 2 ಆಗ್ಬೇಕಷ್ಟೇ. ಈಗ ಡಾಕ್ಟರ್ಗೆ ಮಾನ, ಎಲ್ಲರಿಗಿಂತ ಹೆಚ್ಚಾಗಿ ಮಾನ ಉಳಿಬೇಕಾಗಿರೋಂಥದ್ದು. ಅದಕ್ಕೆ ಸಾಲ ಆಗಬೇಕಾದಾಗ ನಾವು ಎಲ್ಲರ ಮೇಲೆ, ಅವ್ನು ಯಾರ್ಯಾರು ಬರ್ತಾರಲ್ಲ ಅವ್ರ ಮೇಲೆ FIR ಜಡ್ದು ಅಕಸ್ಮಾತ್ ಕ್ಲಿನಿಕ್ ಬಂದಾಗ 4 ತಳಿಸಿ ಬಿಡ್ಬೇಕು. ತಳಿಸಿದಕ್ಕೆ ನಾನು ಇರ್ತೀನಿ, ಏನಾದ್ರೂ ನಾನೇ ಇರ್ತೀನಿ. ಹಾಗಾಗಿ ಧೈರ್ಯ ಇದ್ದವ್ರು ಹೊಡೀರಿ, ಧೈರ್ಯ ಇದ್ದವ್ರು ಹೊಡಿಬೇಡಿ. ಇಲ್ದಿರೋರು ರೆಕಾರ್ಡಿಂಗ್ ಮಾಡಿ, ನಾನು ಇರ್ತೀನಿ. ಯಾಕೆ ಅಂದ್ರೆ ನಿಮಗೆ ತೊಂದರೆ ಕೊಟ್ಟಾಗ, ನಿಮ್ಮ ಮಾನ ತೆಗೆದಿರುವಾಗ ನೀವು ಬಿಟ್ರೆ ಏನಾಗುತ್ತೆ. 40-45 ವರ್ಷ ಆಯ್ತು, 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಮಾನ ಮರ್ಯಾದೆ ಹೋದ್ರೆ ಯಾರು ಬರ್ತಾರೆ? 2 ದಿನ ಬಿಟ್ಟು ಬರ್ತಾರೆ ಅಸೋಸಿಯೇಷನ್ದವರು. ಅಲ್ಲಿ ಮೆಮೊರಂಡಮ್ ಕೊಡ್ತಾರೆ, ಹೋಗ್ತಾರೆ. ಸ್ಪಾಟ್ ಅಲ್ಲಿ ಬೇಕಾಗಿರೋದು ಎಮರ್ಜೆನ್ಸಿ ಸರ್ವಿಸ್ ಬೇಕಾಗಿರೋದು. ನಾನು ನಿಮ್ಮನ್ನೆಲ್ಲ ಕರೆದಿರೋದು ಏನಕ್ಕೆ ಅಂದ್ರೆ, ಈ ಒಬ್ಬ ಡಾಕ್ಟರ್, ಅಪರಿಚಿತ ಡಾಕ್ಟರ್ಗೆ ನೀವು ಇಷ್ಟೆಲ್ಲ ಜನ ಬಂದ್ರಿ. ಈಗ ಸ್ಪಾಟ್ ಅಲ್ಲಿ ಎಮರ್ಜೆನ್ಸಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಆಗೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಅವನ ಮೇಲೆ ಡಿಫಮೇಷನ್ ಕೇಸು, ಇನ್ಯಾವುದೋ ಕೋರ್ಟು ಕೇಸು ಮಾಡ್ಬೋದು. ಈ ದೇಶದಲ್ಲಿ ಕಾನೂನು ಪ್ರಕಾರ ಈ ದೇಶ ನಡೀತಾ ಇಲ್ಲ. ಮತ್ತೆ ಎಲ್ಲ ಕಾನೂನು ಪಾಲನೆ ಮಾಡ್ಕೊಂಡು ಬದುಕಬೇಕಾದ ಅವಶ್ಯಕತೆ ಇಲ್ಲ. ಹಂಗಂದ್ಕೊಂಡ್ಬಿಟ್ಟು ನಾವು ಯಾರಿಗೂ ಕೆಟ್ಟದ್ದು ಮಾಡಿ ಅಂತ ಹೇಳ್ತಾ ಇಲ್ಲ. ನ್ಯಾಯಯುತವಾಗಿ ಎಷ್ಟು ಸಾಧ್ಯ ಆಗುತ್ತೋ, ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋವಂಥದ್ದು. ಅನಿವಾರ್ಯವಾಗಿ ತಪ್ಪುಗಳಾದಾಗ ತಪ್ಪಿಗೆ ಕ್ಷಮಾಪಣೆ ಇರುತ್ತೆ, ಇಲ್ದಿದ್ರೆ ಏನಾದರೂ ಒಂದು ಪೆನಾಲ್ಟಿ ಇರುತ್ತೆ. ಅದ್ರ ಬಿಟ್ಟು ಮಾನ ತೆಗೆಯುವಂಥದ್ದು ಯಾವನಿಗೂ ಹಕ್ಕಿಲ್ಲ. ಆ ಉದ್ದೇಶದಿಂದ ನಾನು ನಿಮ್ಮನ್ನೆಲ್ಲರೂ ಕರೆದಿರೋಂಥದ್ದು. ಉದ್ದೇಶ ಏನಂದ್ರೆ, ಈ ಉದ್ದೇಶಕ್ಕಾಗಿ ಕುಮಾರೇಶ್ ಇದಾರಲ್ಲ, ಇವರು ಯಾರ ಜೊತೆನೂ ಇಲ್ಲ ಇವರು ಸಂಪರ್ಕ. ಇವರು ಮತ್ತೆ ರಾಹುಲ್ ಅಂತ ಇವ್ರಿಗೆ ಹೇಳಿದ್ದಾರೆ, ನೀವು ಯಾವ ಅಸೋಸಿಯೇಷನ್ಗೆ ಹೋಗಬೇಡ್ರಿ, ಏನು ಮಾಡಬೇಡಿ, ಸುನೀಲ್ ಸರ್ನ ಭೇಟಿಯಾಗಿ. ಯಾಕಂದ್ರೆ ಅವ್ರು ನೇರವಾಗಿರೋದನ್ನ ಇದ್ದಂಗೆ ಹೇಳ್ತಾರೆ, ನಂಬಿ ಬಂದಿದ್ದಾರೆ. ಮತ್ತೆ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾರಂತೆ ಅಸೋಸಿಯೇಷನ್ದವರು, ಅವ್ರ ಹತ್ರ ಹೋಗ್ಬೇಡಿ, ಎಲ್ಲಿ ಅನುಕೂಲ ಆಗುತ್ತೋ, ಎಲ್ಲಿ ಲಾಭ ಆಗುತ್ತೋ, ಎಷ್ಟು ಅನುಕೂಲ ಆಗುತ್ತೋ ನೀವು ಅಲ್ಲಿ ಹೋಗಿ. ಫೈನಲಿ ಎಂಡ್ ಆಫ್ ದಿ ಡೇ ಡಾಕ್ಟರ್ಗೆ ಜಸ್ಟಿಸ್ ಸಿಗಬೇಕು, ಸೊಲ್ಯೂಷನ್ ಸಿಗಬೇಕು. ಹೊರತಾಗಿ ಯಾವ ಲೀಡರು ದೊಡ್ಡವನಲ್ಲ, ಚಿಕ್ಕವನಲ್ಲ. ಸ್ಪಾಟ್ ಅಲ್ಲಿ ಏನೇ ಆದ್ರೂ ರಿಸ್ಕ್ ತಗೊಂಡು, ನಾವು ಸ್ಟೇಷನ್ ಅಲ್ಲಿ ಗಲಾಟೆ ಮಾಡಿದಾಗ ಸ್ಟೇಷನ್ ಅಲ್ಲಿ ನಮ್ಮಲ್ಲಿ ಕೇಸ್ ಬಿಡೋ ಚಾನ್ಸಸ್ ಇರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಲೀಡರ್ ಬಂದವನಾಗಿದ್ರು ವೈಟ್ ಹಾಕೊಂಡ್ ಬರ್ತಾರೆ ಲೋಫರ್ಗಳು, ಈ MLAಗಳು, MP ಗಳು, ಪುಡಾರಿಗಳು, ಚಮಚಗಳು ಬಂದ್ಬಿಟ್ಟು ಡಾಕ್ಟರ್ ತೊಂದರೆ ಆಗಿದೆ, 3 ಲಕ್ಷದ ಬದಲಿಗೆ 2 ಲಕ್ಷ ಕೊಡಿ, 1 ಲಕ್ಷ ಕೊಡಿ ಅಂತ ಸೆಟಲ್ಮೆಂಟ್ ಮಾಡ್ತಾರೆ. ಬೆಂಗಳೂರಲ್ಲಿ ಇರೋದೇ ಸ್ಟೇಷನ್ ಸೆಟಲ್ಮೆಂಟ್ ಮಾಡೋದಕ್ಕೆ ಇರೋಂಥ ಸ್ಟೇಷನ್. ಈಗ ಲೀಡರ್ಗಳಂತವ್ರು ಅವರು ಸೆಟಲ್ಮೆಂಟ್. ಒಂದು ಸಾರಿ ನೀವು ದಂಡ ಕೊಟ್ಟು, ದುಡ್ಡು ಕೊಟ್ಟು, ಒಂದು ಸಾರಿ ನೀವು ಸ್ಟೇಷನ್ಗೆ ಹೋದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಏನಾಗುತ್ತೆ? ಇವತ್ತು ದುಡ್ಡು ಕೊಟ್ಟಿದ್ದೀನಿ, ಇನ್ನೊಂದು ಫ್ಯೂಚರಲ್ಲೂ ಇದೇ ತರ ದುಡ್ಡು ಕೊಡಬೇಕಾಗುತ್ತೆ, ಕ್ಲಿಯರ್ ಆಗ್ಬಿಡುತ್ತೆ. ಆಮೇಲೆ ಪ್ರಾಕ್ಟೀಸ್ ಮಾಡೋಕೆ ಆಗೋದಿಲ್ಲ ನಿಮಗೆ.
ಆಮೇಲೆ ಕೆಲವು ಜನ ಪ್ರಾಕ್ಟೀಸೇ ಬಂದ್ ಮಾಡ್ಬಿಡ್ತಾರೆ. ಇನ್ನು ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಹೇಳ್ಕೊಂಡು, RTI ಕಾರ್ಯಕರ್ತ ಅಂದ್ಕೊಂಡು, ನಾನು ಯೂಟ್ಯೂಬರ್ ಅಂದ್ಕೊಂಡು, ಇನ್ಯಾವನೋ ಅಲ್ಲಿ ನಾನು ಅಂತ ವೇದಿಕೆ ಅಧ್ಯಕ್ಷ, ನಾನು ಈ ಸಂಘಟನೆ ಅವನು ತಿಳ್ಕೊಂಡ್ ಬರ್ತಾರೆ, ID ಕಾರ್ಡ್ ಹಿಡ್ಕೊಂಡು ಎಲ್ಲ ಬರ್ತಾ ಇರ್ತಾರೆ. ಇಲ್ಲಿ ಮ್ಯಾಟ್ರಿ ಏನಂದ್ರೆ ಇದು ಸಮಾಜ ಸರ್, ಇದು ಒಂದು ಗ್ಯಾಂಗ್ಸ್ಟರ್ ಸಮಾಜ. ಇದು ಇಲ್ಲಿ ಎಷ್ಟು ಸಾಧ್ಯ ಗೊತ್ತಾ, ಜನ ದುಡ್ಡನ್ನ ಹೊಡ್ಕೊಂಡು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಡಾಕ್ಟರ್ ಕ್ಲಿನಿಕ್ಗೆ ಬರಕ್ಕೆ ಶುರು ಆಗಿದ್ದಾರೆ, ಅರ್ಥ ಆಯ್ತಲ್ಲ. ಮೊದಲು ರೋಡಲ್ಲಿ ಯಾರು ಕಿತ್ಕೊಂಡು ಹೋಗೋರು, ಇವಾಗ ಕ್ಲಿನಿಕ್ ಆಗಿ ಪ್ರೊಫೆಷನಲ್ ಆಗಿ ನೀಟಾಗಿ ಬಂದು ಹಿಡನ್ ಕ್ಯಾಮ್ರಾ ಹಾಕೋದು ಮಾಡೋದು ಮಾಡ್ತಾರೆ. ತಪ್ಪು ಮಾಡಿದಾಗ ಡಾಕ್ಟರ್ ತಪ್ಪಾಗ್ಲಿ, ತಪ್ಪನ್ನ ಕ್ಷಮೆ ಇರುತ್ತೆ, ಅದೆಲ್ಲ ಇರುತ್ತೆ, ಮಾನ ತೆಗೆಯೋದಾಗಲ್ಲ. ಅದಕ್ಕಾಗಿ ನಾವೇನು ಉದ್ದೇಶ ಏನಂದ್ರೆ, ಈ ಕುಮಾರೇಶ್ ಅಂತ ಒಬ್ಬರಿಗೆ ಬಂದಿರುವಾಗ ಈಗ ನಾವು ಅದಕ್ಕೊಂದು ಬುಕ್ ಕೊಡ್ತೀವಿ, ಎಲ್ಲರೂ ಮಾಡಿ ನಾವು ಒಂದು ಸಂಘಟನೆ ಮಾಡ್ತಾ ಇದೀವಿ. ಆ ಸಂಘಟನೆಯಲ್ಲಿ ಯಾರಿಗೂ ಬಲವಂತವಾಗಿ ನಮ್ಮ ಜೊತೆ ಸೇರಿ ಅಂತ ಹೇಳ್ತಾ ಇಲ್ಲ, ಮತ್ತು ಸೇರ್ಲು ಬಿಡಿ ಬಲವಂತವಾಗಿ. ನಿಮ್ಗೆ ವಾಲಂಟ್ರಿ ಆಗಿ ಇಷ್ಟ ಆಗಿ ನಮ್ಮ ಜೊತೆ ಬರೋದಾದ್ರೆ ಬನ್ನಿ, ಇಲ್ಲದೆ ಇದ್ರೆ ಬರಬೇಡಿ. ಹಾಗಾಗಿ ನಾವು ಯಾರಿಗೂ ಫೋರ್ಸು ಮಾಡಲ್ಲ, ಮತ್ತು ಫೋರ್ಸು ಬೇಕಾಗಿಲ್ಲ, ಬಹಳ ಜನ ಇರೋದಿಲ್ಲ, ಡಮ್ಮಿ ಕ್ಯಾಂಡಿಡೇಟ್ಸ್ ಎಲ್ಲ ಬೇಕಾಗಿಲ್ಲ ಸರ್. ನಾನೇನಾದ್ರೂ ನಾವು ಲೀಡ್ ಮಾಡ್ತಾ ಇದೀವಿ, ನಾವೇನೋ ಈ ತರ ನಿಮ್ಗೋಸ್ಕರ ಗಲಾಟೆ ಮಾಡ್ತೀನಿ, ಯಾವನಾದ್ರೂ ಒಬ್ಬರಿಗೆ ತೊಂದರೆ ಮಾಡಿದಾಗ ನಾವು ಯಾರಿಗೋ ಹೊಡೆದ್ವಿ ಕೇಸ್ ಆದ್ರೆ ನನ್ನ ಮೇಲೆ ಅದು. ನಿಮ್ಮನ್ನು ಯಾರು ಹೊಣೆಗಾರನೆ ಮಾಡೋದಿಲ್ಲ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಮ್ಗೆ ಆ ಶಕ್ತಿ ಗೊತ್ತಿದೆ. 2 ಬಾರಿ MLA ಕಿತ್ತಿರೋನು, ಇದೆಲ್ಲ ನೋಡ್ಕೊಂಡ್ ಬಂದಿರೋನು. ಅದಕ್ಕಿಂತ ಹೆಚ್ಚಾಗಿ ನನ್ನ ವಿಚಾರ ಏನಂದ್ರೆ, ಎಲ್ರಿಗೂ 40-45 ವರ್ಷ ಆಗಿದೆ ಸರ್. ನೋಡಿ 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 ಸಾಕಾಗೋಗ್ತಿದೆ. ಇದಕ್ಕೆ ಜಸ್ಟಿಸೇ ಸಿಗಲ್ಲ. ಜಸ್ಟಿಸ್ ಯಾವಾಗ ಸಿಗುತ್ತೆ, ತಕ್ಷಣಕ್ಕೆ ಆದಾಗ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡಿ ಒಬ್ಬೊಬ್ಬರ ಮೇಲೆ ಯಾರ್ಯಾರು ಇರ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ತಾ ಹೋದ್ರೆ ಏನಾಗುತ್ತೆ ಹೇಳಿ. ಅವನಿಗೆ ಒಂದ್ ಸಾರಿ ಒಬ್ಬನಿಗೆ ಯಾವ್ದೋ ರೋಲ್ ಕಾಲ್ಗೆ ಕೇಸ್ ಬಿದ್ರೆ ಇನ್ನೊಂದ್ ಸರಿ ಅವನು ಅದನ್ನ ಪ್ರಯತ್ನ ಮಾಡಲ್ಲ. ನಾನು ಹೇಳ್ತಾ ಇರೋದು, ಇಲ್ಲಿ ಎಲ್ರಿಗೂ ನಿಮ್ಗೆ ಏನೇ ತೊಂದರೆ ಆದ ಆಸ್ ಅ ಬ್ರದರ್ ಆಗಿ ನಿಮ್ ಜೊತೆಲಿ ಇರ್ತೀನಿ, ಯಾವುದಕ್ಕೂ ಹೆದರ್ಲೇಬೇಕಾಗಿಲ್ಲ ಸರ್. ನಾವೆಲ್ಲ ಮಾಡ್ತಾ ಇರೋದು ಜನರ ಸೇವೆ ಮಾಡಕ್ ಬಂದಿರೋಂಥದ್ದು. ಯಾವ ಸರ್ಕಾರಿ ಅಧಿಕಾರಿನೂ ಸೇವೆ ಮಾಡಲ್ಲ. ಈ DHO ಯಾರಾದ್ರೂ KPMA ಪೆಂಡಿಂಗ್ ಇದೆ, ನಮ್ದು ರಿನ್ಯೂವಲ್ ಆಗಬೇಕಾಗಿದೆ, ಹೊಸದು ಮಾಡಬೇಕಾಗಿದೆ, ಅಥವಾ ಇನ್ನೇನೇನೋ ಪ್ರಾಬ್ಲಮ್ ಇದೆ DHO ಅಂತ ನನಗೆ ಹೇಳಿ, ನನ್ನ ಹೆಸರು ಹೇಳಿ ಅವ್ರಿಗೆ. ಯಾವುದೇ DHO ನಮ್ಮ ಹೆಸರು ಹೇಳಿದ್ರೆ ಹುಚ್ಚೆ ಹೊಯ್ಕೋತಾನೆ, ಮತ್ತೆ ನಮ್ಮ ಮಾತು ಕೇಳ್ತಾನೆ. ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಅಂತ ಒಬ್ಬನ ಕೇಸ್ ಹಾಕಿ ಒಬ್ಬನ ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ. ಒಬ್ಬ ಸಬ್ ಇನ್ಸ್ಪೆಕ್ಟರ್, ಒಬ್ಬ ASI, ಒಬ್ಬ ಪೊಲೀಸ್ ಸಸ್ಪೆಂಡ್ ಮಾಡಿಸಿದ್ದೀನಿ, ಒಬ್ಬ ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಹಂತೇಶ್ ಬೆಳಿಗ್ಗೆ ಅಂತ ಒಬ್ಬರು ಮನೆ ಆಕ್ಸಿಡೆಂಟಲ್ಲಿ ಸತ್ತೋದ್ರು, ಅವ್ರ ಮೇಲೂ ಕೇಸ್ ಹಾಕಿದ್ದೆ ನಾನು. ಬೆಸ್ಕಾಮಲ್ಲಿ MD ಆಗಿದ್ರು ಅವರು. ನಿಮ್ಗೆಲ್ಲ ಯಾಕೆ ಹೇಳ್ತಾ ಇದ್ದಂದ್ರೆ, ನಾನು ಒಬ್ಬ ಡಾಕ್ಟರ್ ಆಗಿಲ್ಲ, ಒಬ್ಬ ಪೊಲಿಟಿಷಿಯನ್ ಆಗಿ ಮಾತಾಡ್ತಾರಂಥದ್ದು ನಿಮ್ಗೋಸ್ಕರ. ಆಮೇಲೆ ಯಾವ ಅಜೆಂಡಾನೂ ಇಲ್ಲ ಇಲ್ಲಿ, ಯಾವ ಲಾಭಾಪೇಕ್ಷೆನೂ ಇಲ್ಲ. ಇನ್ನೂ ತೊಂದರೆ ಆದಾಗ ಸ್ಪಾಟ್ ಅಲ್ಲಿ ಬಂದು ಹೆಲ್ಪ್ ಮಾಡೋದು ಒಂದೇ ಕೆಲಸ. ಇದಕ್ಕಾಗಿ ನಿಮ್ಗೆ ಕರೆದಿರುವಂಥದ್ದು. ಹಾಗಾಗಿ ಒಂದು ಬುಕ್ ಕೊಡ್ತಾರೆ, ಬುಕ್ಕಲ್ಲಿ ಎಲ್ಲರ ಹೆಸರು ಕ್ಲಿನಿಕ್ ಬರೀರಿ, ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ಪ್ರಾಬ್ಲಮ್ಸ್ ಹೇಳಿ ಓಪನ್ ಆಗಿ. ನಮ್ಮಲ್ಲಿ ಏನಿಲ್ಲ, ನಾನು ಸರಿ ಇಲ್ಲ ಅಂದ್ರೂ ಸರಿ ಇಲ್ಲ ಅಂತಾನೆ ಬರೀಬೇಕು. ಆಮೇಲೆ ಇವ್ರು ಸರಿ ಇದ್ರು ಇವ್ರು ಎಲ್ಲರದೂ ಓಪನ್ ಆಗಿ ಡಿಸ್ಕಷನ್ ಆಗಬೇಕು, ಏನ್ ತೊಂದರೆ ಆಗಿದೆ ಅಂತ. ಡಿಸ್ಕಷನ್ ಆಗದಿರೋದಕ್ಕೆ, ಪ್ರಶ್ನೆಗಳು ಎತ್ತದೇ ಇರೋದಕ್ಕೆ, ಪ್ರಶ್ನೆ ಎತ್ತೋದಕ್ಕೆ ಬಿಡದೇ ಇರೋದಕ್ಕೆ ತೊಂದರೆ ಆಗ್ತಾ ಇರೋದು. ಅರ್ಥ ಆಯ್ತಾ? ಈ ಸಂಘಟನೆಗಳಲ್ಲಿ ಇದಾರಲ್ಲ, ಈಗ ದುಡ್ಡನ್ನು ಕಲೆಕ್ಟ್ ಮಾಡಿ ಕೊಟ್ಟು ಸರ್ ಬಕ್ರಾ ಮಾಡ್ತಾರೆ ಸರ್. ಈ ಸಮಾಜದಲ್ಲಿ ದುಡ್ಡು ಯಾರಿಗೂ ಕೊಡಬೇಕಾಗಿಲ್ಲ. ದುಡ್ಡು ಕೊಟ್ರೆ ನೀವು ಫ್ರಾಡ್ ಅಂತ, ಯಾವನು ಕೊಟ್ಟವನು ಫಸ್ಟ್ ಫ್ರಾಡು, ಇಸ್ಕೊಂಡವನು ಸೆಕೆಂಡ್ ಫ್ರಾಡು. ಈಗ ನ್ಯಾಯಯುತವಾಗಿದ್ದೀವಲ್ಲ, ಸ್ಟೇಷನ್ ಅಲ್ಲಿ ನೀವು ವಿಡಿಯೋ ನೋಡಿದ್ರೆ, ಸ್ಟೇಷನ್ ಅಲ್ಲಿ ನಾವು ಮಾಡಿದಾಗ ಆ ಇಬ್ರು ಪೊಲೀಸು ನನ್ನನ್ನು ಅಪಾಲಜಿ ಕೇಳ್ತಾರೆ, ಬಿಟ್ಬಿಡಿ ಸರ್ ನಮ್ಮನ್ನ, ಯಾಕೆ ಬಿಡ್ತೀರಾ ಈ ಥರದ್ದು ಅಂದ್ರೆ ಅವ್ರಿಗೆ ನಾವು ಆ ಥರ ಅವ್ರಿಗೆ ಕೊಟ್ಟಾಗ ಕಾನೂನು ಡೋಸನ್ನು. ಈಗಲ್ಲಿ ಎಲ್ರಿಗೂ ಗೊತ್ತಿರಲ್ಲ ಸರ್, ಕಾನೂನು ಜ್ಞಾನ ಇಲ್ಲ. ಕಾನೂನು ಜ್ಞಾನ ಗೊತ್ತಿದ್ರು ಬುಕ್ದಲ್ಲಿ ಇರೋನು ಯಾವನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಲ್ಲ. ಹಾಗಾಗಿ ಸಂಘಟನೆಯವ್ರ ಬಗ್ಗೆ ನನಗೆ ಯಾವ್ದು ವಿಶ್ವಾಸನೇ ಇಲ್ಲ ಅವ್ರಿಗೆ. ಆದ್ರೆ ಸ್ಪಾಟ್ ಅಲ್ಲಿ ಎಮರ್ಜೆನ್ಸಿ ಹೆಲ್ಪ್ ಮಾಡೋದಕ್ಕೆ ನಿಮ್ಗೆ ಏನಾದರೂ ತೊಂದರೆ ಆದಾಗ ನಾವಿದ್ದೀವಿ ಆ ಹೇಳೋದಕ್ಕೆ ನಿಮ್ಮನ್ನು ಕರೆದಿರುವಂಥದ್ದು. ಮತ್ತೆ ಕೆಳಗಡೆ ಹೋಗಿ ಯಾರನ್ನ ಸಬ್ ಇನ್ಸ್ಪೆಕ್ಟರ್ನ ಭೇಟಿಯಾಗಿ, ಮತ್ತೆ ACP DCP ಅವ್ರನ್ನ ಭೇಟಿಯಾಗೋಣ. ಆಮೇಲೆ ಎಲ್ರಿಗೂ ಬುಕ್ ಇದೆ, ಆ ಬುಕ್ಕಲ್ಲಿ ಬರೀರಿ, ನಿಮ್ದು ಬರೋದು ಹೇಳಿ. ಆಮೇಲೆ ನಾವೆಲ್ಲರೂ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ, ಪರಿಚಯ ಮಾಡ್ಕೊಳ್ಳೋಣ. ಇಲ್ಲ ನನ್ನ ಹೆಸರು ಡಾಕ್ಟರ್ ಅಮರೇಶ್ ಅಂತ, ಮಾಗಡಿ ರೋಡ್ ಜನಪ್ರಿಯ ಟೌನ್ಶಿಪ್ ಕಡವೇರಿ ಅಂತ ಅಲ್ಲಿಂದ ಬಂದಿರೋದು. ಕಳಕಳಿಯ ಒಂದು ವಿನಂತಿ ಹಾಗೂ ಇದು ಜವಾಬ್ದಾರಿ ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೀರಿ ಎಲ್ಲರೂ. ಹಾಗೆ ಹೇಳಿದ್ದು ಡಾಕ್ಟರ್ ಅರುಣ್ ಕುಮಾರ್ ಅಂತ, ಉಗರ್ವಾಡಿ ಸರ್ಕಲ್, ದೇವನಹಳ್ಳಿ ತಾಲೂಕಿಂದ ಬಂದಿರೋದು. ಡಾಕ್ಟರ್ ವೆಂಕಟೇಶ್ವರ್, ಶ್ರೀ ಸಂಜೀವನಿ ಕ್ಲಿನಿಕ್, ದೊಡ್ಡಬೆಳಕೆರೆ. ಸಂಜೀವನಿ ಕ್ಲಿನಿಕ್ KCHN ಹೊರಮಾವು. ಡಾಕ್ಟರ್ ಪ್ರದೀಪ್ ರೆಡ್ಡಿ, ಸಂಜೀವನಿ ಕ್ಲಿನಿಕ್, ಬಾಬಸಪಾಡಿ. ರವಿ S, ನವಚೈತನ್ಯ ಕ್ಲಿನಿಕ್, ಹೊರಮಾವು. ಡಾಕ್ಟರ್ ಅಭಿಷೇಕ್ ಮಣಿ, JC ಕ್ಲಿನಿಕ್, ರೆಡ್ಡಿಪಾಳ್ಯ. ತಿರುಪತಿ ಪೂಜಾ ಕ್ಲಿನಿಕ್, ಹೊಟ್ಟೆಗಾರಪಾಳ್ಯ. ಡಾಕ್ಟರ್ ಕಾಂತರಾಜ್, ನಾಗರೂರ್. ಕುಮಾರ್ ರಾಘವೇಂದ್ರ ಪಾಲಿ ಕ್ಲಿನಿಕ್, ಹೊರಮಾವು. ಡಾಕ್ಟರ್ ಆತ್ಮಾನಂದ ಹಿರೇಮಠ್, ಕ್ಯಾಲಸ್ನಹಳ್ಳಿ. ಡಾಕ್ಟರ್ ಸಂತೋಷ್ ಕುಮಾರ್, ಸಂಜೀವ್ ಕ್ಲಿನಿಕ್, ಹೊರಮಾವು. ಸ್ವಸ್ಥ ಹೆಲ್ತ್ ಕೇರ್ ಮಾಡಿಸ್ಬೇಡಿ. ಡಾಕ್ಟರ್ ಅಶೋಕ್ ಅಂತೇಳಿ, ಶ್ರೀಶಂಕರ್ ಆರೋಗ್ಯ ಸೇವಾ ಕೇಂದ್ರ, ಬಿದರಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಇವರು ಹರೀಶ್ ಅಂತ ಬಿದರಳ್ಳಿಯಿಂದ.
ಡಾಕ್ಟರ್ ಪ್ರಶಾಂತ್. ಯಾವ ಕ್ಲಿನಿಕ್ ಸರ್? ಉತ್ತರ ಮನೆ ಕ್ಲಿನಿಕ್. ಹಾಯ್, ಡಾಕ್ಟರ್ ಮನೋಜ್ ರಿ ಲೈಫ್ ಕ್ಲಿನಿಕ್, ಬ್ಯಾಂಗ್ಳೂರ್ ರೋಡ್. ಹಾಯ್, ಡಾಕ್ಟರ್ ನಯಾಬ್ ಅಲಿ, ಮಾರುತಿ ನಗರ್. ಸಾರಿ, ಡಾಕ್ಟರ್ ಯಶ್ ಫ್ರಮ್ IIM. ಪ್ರಶಾಂತ್ ಕ್ಲಿನಿಕ್, ಸುಲ್ತಾನ್ಪುರ್ ಗೇಟ್. ಡಾಕ್ಟರ್ ಶಿವರಾಜ್ ಸಂಜೀವನಿ ಕ್ಲಿನಿಕ್, ಹಡ್ಡೂರು. ಡಾಕ್ಟರ್ ಮಲ್ಲಿಕಾರ್ಜುನ್ ಹೋಮ್ ಕ್ಲಿನಿಕ್, ಶಿವನಹಳ್ಳಿ, ಯಲಹಂಕ. ಡಾಕ್ಟರ್ ಮಹೇಶ್ ನಾಗ್, ಮಾತೃಶ್ರೀ ಕ್ಲಿನಿಕ್, ಅಗ್ರಹಾರ. ನ್ಯೂಟ್ರಿಷನ್ ಕ್ಲಿನಿಕ್, ದೊಡ್ಡ ಗುಡದಳ್ಳಿ. ಡಾಕ್ಟರ್ ಗಜಾನನ್ ಅಂತ ವಿನಾಯಕ ಕ್ಲಿನಿಕ್, ಅಮೃತಹಳ್ಳಿ. ಜಂಕೋಟ್. ಮಹಾಂತೇಶ್ ಅಂತ ಕ್ಲಿನಿಕ್, ಸಾಯಿ ಕ್ಲಿನಿಕ್, ಕೊಡಗಲ್ಲ. ಡಾಕ್ಟರ್ ಪೂಜಾ ಸಂಜೀವನಿ ಕ್ಲಿನಿಕ್, ಪಾಲನಹಳ್ಳಿ, ಯಲಹಂಕ. ನಾನು ವಿಜಯನಗರದಿಂದ ಬಂದಿರೋದು. ಡಿವೈನ್ ಫೈಲ್ಸ್ ಅಂಡ್ ಲೇಸರ್ ಹಾಸ್ಪಿಟಲ್, ವಿಜಯನಗರ. ಡಾಕ್ಟರ್ ಅಭಿನವ್ ಗಣವಿ ಮಠ ಅಂತ, ಮಹಾಲಕ್ಷ್ಮಿ ಲೇಔಟ್, ರಾಮಕೃಷ್ಣ ಹಾಸ್ಪಿಟಲ್ ಇಂದ. ಕ್ಲಿನಿಕ್ ಇಲ್ಲೇ ಬಸವೇಶ್ವರ. ಡಾಕ್ಟರ್ ರಾಜು. ಇಲ್ಲೇ ಕಮಲಾನಗರ. ಏನೇ ಇಲ್ಲೊಂದು ಸ್ವಲ್ಪದು ರಿಲೈವ್ ಕ್ಲಿನಿಕ್ಕು, ಬಾಗ್ಲೂರು ಕ್ರಾಸ್, ದ್ವಾರಕಾನಗರ ನನ್ನ ಕ್ಲಿನಿಕ್. ಚಕ್ರವರ್ತಿ, ನಾಗವರ ಹಾಸ್ಪಿಟಲ್. ಡಾಕ್ಟರ್ ರಾಕೇಶ್, 7 Hills ಕ್ಲಿನಿಕ್, ದ್ವಾರಕಾನಗರ್, ಬಾಗ್ಲೂರು ಕ್ರಾಸ್. ಡಾಕ್ಟರ್ ಗುರು ಅಂತ, ಚೆನ್ನೈ ಹಾಸ್ಪಿಟಲ್. ಎಲ್ಲ ಮಿತ್ರರಿಗೆ ಧನ್ಯವಾದಗಳು.